ಇನ್ನು ಹೊಸ ವರ್ಷಾಚರಣೆಗೆ ಜನ ಕಾಫಿ ನಾಡ್ನತ್ತ ಹೋಗ್ತಾ ಇದ್ದಾರೆ. ಪ್ರವಾಸಿಗರು ಈಗಾಗಲೇ ಬಂದಿರೋದ್ರಿಂದ ಅಲ್ಲಿ ರೂಮ್ ಬುಕ್ಕಿಂಗ್ಸ್ಗೆ ನಿಮ್ಗೆ ಅವಕಾಶನೇ ಇಲ್ಲ, ಎಲ್ಲ ಕಡೆ ಫಿಲ್ ಆಗಿಬಿಟ್ಟಿದೆ. ಪ್ರಕೃತಿ ಸೌಂದರ್ಯದ ಮಧ್ಯೆ ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾದವ್ರಿಗೆ ಇದೊಂದು ರೀತಿ ಬೇಸರದ ವಿಚಾರ. ಇವತ್ತು ಮತ್ತು ನಾಳೆ ಹೋಗಿ ಕಾಫಿ ನಾಡ್ನಲ್ಲಿ ರೂಮನ್ನು ಹುಡ್ಕೋಕೆ ಹೋಗಲೇಬೇಡಿ, ಯಾಕಂದರೆ ಎಲ್ಲರೂ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ. ಅಧಿಕ ಹಣ ಕೊಡ್ತೀವಿ ಅಂದರೂ ಕೂಡ ಸಿಗ್ತಾ ಇಲ್ಲ ರೂಮ್ಸ್, ಅಷ್ಟರ ಮಟ್ಟಿಗೆ ಎಲ್ಲ ಫಿಲ್ ಆಗಿದೆ. 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ವೆಲ್ಕಮ್ ಹೇಳುವಂಥ ಕಾಲ ಸನ್ನಿಹಿತ. 2-3 ದಿನಗಳಲ್ಲಿ ಹೊಸ ವರ್ಷ ಬಂದೇ ಬಿಡುತ್ತೆ. ಹಾಗಾಗಿ ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಸ್ಕೊಂಡಿರುವಂಥ ಕಾಫಿನಾಡು ಚಿಕ್ಕಮಗಳೂರಿನ ಬಹುತೇಕ ಹೋಮ್ ಸ್ಟೇಗಳು ಹಾಗೂ ರೆಸಾರ್ಟ್ಗಳು ಈಗಾಗಲೇ ಸಂಪೂರ್ಣವಾಗಿ ಫಿಲ್ ಆಗಿರುವಂಥದ್ದು. ಹೊಸದಾಗಿ ಬರುವಂಥ ಏನು ಪ್ರವಾಸಿಗರಿಗೆ ಚಿಕ್ಕಮಗಳೂರಿನಲ್ಲಿ ರೂಮ್ಗಳು ಸಿಗೋದು ಸಹ ಕಷ್ಟ. ಆ ರೀತಿಯಾದಂಥ ವಾತಾವರಣ ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥದ್ದು. ಯಾಕೆಂದರೆ ಹೋಮ್ ಸ್ಟೇ ಮಾಲೀಕರು ಕೂಡ ಪ್ರವಾಸಿಗರನ್ನು ಸೆಳೆಯೋದಕ್ಕೆ ಈಗಾಗಲೇ ನಾವು ಹೋಮ್ ಸ್ಟೇಗಳನ್ನು ಕೂಡ ನವವಧುವಿನಂತೆ ಸಿಂಗಾರ ಮಾಡಿರುವಂಥದ್ದು. ಹಾಗಾಗಿ ಹೊಸದಾಗಿ ಬರುವಂಥ ಪ್ರವಾಸಿಗರಿಗೆ ಏನು ಇನ್ನು ನಾಳೆ ನಾಡ್ದಲ್ಲಿ ರೂಮ್ ಬುಕ್ ಮಾಡೋಣ ಅನ್ನೋಂಥ ಏನು ಪ್ರವಾಸಿಗರಿಗೆ ಅವರಿಗೆ ಚಿಕ್ಕಮಗಳೂರಿನಲ್ಲಿ ರೂಮ್ ಸಿಗೋದು ಸಹ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಈಗ ಇರೋವಂಥ ಹೋಮ್ ಸ್ಟೇನಲ್ಲೂ ಸಹ ನೋಡ್ಬೋದು. ಇದು ಚಿಕ್ಕಮಗಳೂರು ತಾಲೂಕಿನಿಂದ ಅಂದರೆ ಚಿಕ್ಕಮಗಳೂರು ಸಿಟಿನ ಹೊರವಲಯದಲ್ಲಿರುವಂಥ ಒಂದು ಇಂದಾವರ ಸಮೀಪ ಇರುವಂಥ ಒಂದು ಹೋಮ್ ಸ್ಟೇ. ಈ ಹೋಮ್ ಸ್ಟೇನಲ್ಲೂ ಕೂಡ ಸುಮಾರು 11 ರೂಮ್ಗಳು ಇರುವಂಥದ್ದು. ಆದರೆ ಸುಮಾರು 1 ತಿಂಗಳ ಹಿಂದೆಯೇ ಇಲ್ಲಿನ ರೂಮ್ಗಳು ಎಲ್ಲವೂ ಕೂಡ ಫಿಲ್ ಆಗಿರುವಂಥದ್ದು ನಾವು ನೋಡ್ಬೋದು. ಹೋಮ್ ಸ್ಟೇನು ಕೂಡ ಈಗಾಗಲೇ ಹೋಮ್ ಸ್ಟೇ ಅಂಗಳನ್ನು ಕೂಡ ಸಂಪೂರ್ಣವಾಗಿ ಕ್ಲೀನ್ ಮಾಡಿರುವಂಥದ್ದು. ಮತ್ತು ಲೈಟ್ಗಳು ಅಂತಂದರೆ ಆ ಹೋಮ್ ಸ್ಟೇಯ ಏನು ಹಂಚಿನ ಎಡ್ಜ್ ಇರುತ್ತೆ, ಆ ಎಡ್ಜ್ಗಳಿಗೆ ಸಂಪೂರ್ಣವಾಗಿ ಕಲರ್ ಲೈಟ್ಗಳನ್ನು ಹಾಕಿರಿ. ಆ ಹೊಸ ವರ್ಷದ ಆಚರಣೆಗೆ ಹೋಮ್ ಸ್ಟೇ ಮಾಲೀಕರು ಕೂಡ ಈಗ ಎಲ್ಲ ರೀತಿಯಾದಂಥ ಸರ್ವಸನ್ನದ್ಧರಾಗಿರುವಂಥದ್ದು. ಬಂದಂಥ ಪ್ರವಾಸಿಗರನ್ನು ಆಕರ್ಷಣೆ ಮಾಡೋದಕ್ಕೆ ಮತ್ತು ಅವರಿಗೆ ಹೊಸ ವರ್ಷದ ಆಚರಣೆಗೆ ಅವರಿಗೆ ಬೇಕಾದಂಥ ಏನು DJ ಬೇಕು, ಅವರಿಗೆ ಬೆಂಕಿ ಅಂದರೆ ಒಂದು ಫೈರ್ ಕ್ಯಾಂಪ್ ಮಾಡೋದಕ್ಕೆ ಏನು ವ್ಯವಸ್ಥೆ ಬೇಕು, ಆ ಎಲ್ಲ ವ್ಯವಸ್ಥೆನೂ ಕೂಡ ಈಗಾಗಲೇ ಹೋಮ್ ಸ್ಟೇ ಮಾಲೀಕರು ಕೂಡ ಏನಾದರೂ ಸಂಭ್ರಮಾಚರಣೆ ಮಾಡಿ ಹೆಂಗಾದರೂ ಮಾಡ್ಕೊಳ್ಳಿ, ಸೇಫ್ ಆಗಿರಿ, ಹುಷಾರಾಗಿರಿ. ನಿಮ್ಮ ಮನೆಯಲ್ಲಿ ಒಬ್ಬರು ಇದ್ದಾರೆ ಅನ್ನುವಂಥದ್ದನ್ನು ಒಬ್ಬರೇಕೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರಲ್ವಾ, ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಸಂಭ್ರಮ ಆಚರಣೆ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗೋರಾದರೆ ದೇವ್ರು ನಿಮಗೆ ಒಳ್ಳೆಯದು ಆಶೀರ್ವಾದನ ಮಾಡಲಿ.